Hi everyone, how are you all? I hope everyone are doing good. This is your Dilip Kumar. Welcome back to my YouTube channel, Deeku Creation. ಈ ವಿಡಿಯೋದಲ್ಲಿ ಸುಲಭವಾಗಿ ಮಗ್ಗಿ ಅಥವಾ ಟೇಬಲ್ಸ್ ಬರೆಯೋದು ಹೆಂಗಂತ ಹೇಳ್ಕೊಡ್ತೀನಿ. ಅದುವೇ ವೆರಿ ಈಸಿ ಟ್ರಿಕ್ಸ್. ಯಾರು ಬೇಕಾದರೂ ವಿಡಿಯೋ ನೋಡಿದವರು ಮಗ್ಗಿನ ಸುಲಭವಾಗಿ ಬರಿಬೋದು. ಈ ವಿಡಿಯೋ ನೋಡಿದವ್ರಿಗೆ ಯಾರಿಗೆ ಯೂಸ್ ಆಗುತ್ತೆ ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸು ಅಥವಾ ಪೇರೆಂಟ್ಸು ಅಥವಾ ಟೀಚರ್ಸ್ಗೆ ಯೂಸ್ ಆಗುತ್ತೆ. ಟೀಚರ್ಸು ಇದೇ ಮೆಥಡ್ನ ಅವ್ರ ಸ್ಟೂಡೆಂಟ್ಸ್ಗೆ ಕೂಡ ಹೇಳ್ಕೊಡ್ಬೋದು. ಸೊ ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ದಿನಗಳಲ್ಲಿ ಮ್ಯಾಥ್ಸ್ ರಿಲೇಟೆಡ್ ವಿಡಿಯೋಸು ಇದೇ ಚಾನಲಲ್ಲಿ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಯೂಶ್ವಲ್ ಆಗಿ ಎಲ್ಲ ಸ್ಟೂಡೆಂಟ್ಸು 1ನೇ ಮಗ್ಗಿಯಿಂದ ಅಥವಾ 1ನೇ ಟೇಬಲ್ಸಿಂದ 10ನೇ ಟೇಬಲ್ಸ್ವರೆಗೆ ಈಸಿಯಾಗಿ ಕಲ್ತಿರ್ತಾರೆ. ಬಟ್ ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಟೀಚರ್ಸು ಇಮಿಡಿಯೇಟಾಗಿ 13th ಟೇಬಲ್ ಬರ್ತೋರ್ಸು ಅಂತ ಹೇಳ್ತಾರೆ. ಇವಾಗ ನಾನು ವೆರಿ ಈಸಿ ಟ್ರಿಕ್ಸ್ ಹೇಳ್ತೀನಿ, 13th ಟೇಬಲ್ಸ್ ಬರೆಯೋದು ಹೆಂಗೆ ಅಂತ. ಸೊ 13 ಟೇಬಲ್ 1 3 ಆಯಿತಾ. ಫಸ್ಟು ನೀವೇನು ಮಾಡಬೇಕಂದ್ರೆ 1 ಟೇಬಲ್ ಬರ್ಕೋಬೇಕು. 1 2 3 4 5 6 7 8 9 10. ಇವಾಗ ಏನು ಬರಿಬೇಕಂದ್ರೆ 3 ಟೇಬಲ್ ಬರಿಬೇಕು. 3 6 9 12 15 18 21 24 27 30. ಇವಾಗ ನೋಡಿ, ನಿಮಗೆ 1ನೇ ಟೇಬಲ್ಲು ಮತ್ತು 3ನೇ ಟೇಬಲ್ಲು ಗೊತ್ತಿದ್ರೆ 13ನೇ ಟೇಬಲ್ ಬರೆಯೋದು ಈಸಿ. ಇವಾಗ ಹೆಂಗೆ ಬರಿಬೇಕು, ಇವೆರಡನ್ನೂ ಕೂಡಿಸಿ ಬರಿಬೇಕು. 1 3 2 ಡಿಜಿಟ್ ಇದ್ದರೆ ಅವೆರಡನ್ನೂ ಕೂಡಿಸ್ಬಿಟ್ಟು ಬರಿಬೇಕು. 2 6. ಸೊ ಬರೀ 2 6 ಅಂತ ಬರೆಯೋದು. 3 9 ಇದೆಯಲ್ಲ, 3 9 ಅಂತ ಬರೆಯೋದು. ಸೊ ಇಲ್ಲಿ ನೋಡಿ, ಇಲ್ಲಿ 1 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ. ಆವಾಗ ಏನು ಮಾಡಬೇಕಂದ್ರೆ ಇಷ್ಟನ್ನ ಆ್ಯಡ್ ಮಾಡಬೇಕು. 4 + 1 ಎಷ್ಟಾಯಿತು? 5. ಲಾಸ್ಟ್ ಡಿಜಿಟ್ನ ಹಂಗೆ ಬರಿಬೇಕು. ಸೊ ಅದೇ ಥರ ಇದನ್ನೂ 5 + 1 6, ಲಾಸ್ಟ್ ಡಿಜಿಟ್ ಹಂಗೆ ಬರಿಬೇಕು. 6 + 1 7, ಲಾಸ್ಟ್ ಡಿಜಿಟ್ ಹಂಗೆ ಬರಿಬೇಕು. 7 + 2 9, ಲಾಸ್ಟ್ ಡಿಜಿಟ್ ಹಂಗೆ ಬರಿಬೇಕು. 8 + 2 10, ಲಾಸ್ಟ್ ಡಿಜಿಟ್ ಹಂಗೆ ಬರಿಬೇಕು. 9 + 2 11, ಲಾಸ್ಟ್ ಡಿಜಿಟು ಹಂಗೆ ಬರಿಬೇಕು. ಸೊ 10 + 3 13, ಲಾಸ್ಟ್ ಡಿಜಿಟ್ ಹಂಗೆ ಬರಿಬೇಕು. ನೋಡಿ 13 ಟೇಬಲ್. 13 1s 13, 13 2s 26, 13 3s 39, 13 4s 52, 13 5s 65, 13 6s 78, 13 7s 91, 13 8s 104, 13 9s 107, 13 10s 130. ಸೊ ಇವಾಗ ಇದನ್ನೇ ಮೆಥಡ್ನ ಇನ್ನೊಂದು ಟೇಬಲಿಗೆ ಬರಿತೀನಿ ನೋಡಿ. ಇವಾಗ ನಾನು 19 ಟೇಬಲ್ ಬರಿಬೇಕು ಅನ್ಕೋತೀನಿ. ಸೊ 19 ಟೇಬಲ್ ಬರಿಬೇಕಾದ್ರೆ ಏನು ಮಾಡಬೇಕು, ಫಸ್ಟು 1 ಟೇಬಲ್ ಬರ್ಕೋಬೇಕು. 1 2 3 4 5 6 7 8 9 10. ಅದಾದಮೇಲೆ ಏನು ಬರೀಬೇಕು, 9 ಟೇಬಲ್. ಸೊ 9 1s 9, 9 2s 18, 9 3s 27, 9 4s 36, 9 5s 45, 9 6s 54, 9 7s 63, 9 8s 72, 9 9s 81, 9 10s 90. ಸೊ ಇವಾಗ ನಾನು 19 ಟೇಬಲ್ ಬರಿತೀನಿ. ಹೆಂಗೆ, ಇಲ್ಲಿ 2 ಡಿಜಿಟ್ ಇರೋದು, ಅದನ್ನು ಹಂಗೆ ಬರಿಬೇಕು. 1 9. ಇಲ್ಲಿ ಇದನ್ನು ಆ್ಯಡ್ ಮಾಡಬೇಕು. 2 + 1 3, 8ನ ಹಂಗೆ ಬರಿಬೇಕು. ಸೊ ಇಲ್ಲಿ 3 + 2 ಆ್ಯಡ್ ಮಾಡಬೇಕು. ಎಷ್ಟು? 5. 7 ಹಂಗೆ ಬರಿಬೇಕು.
ಸೊ 4 + 3 7, 6ನ ಹಂಗೆ ಬರಿಬೇಕು. 5 + 4 9, ಲಾಸ್ಟ್ ಡಿಜಿಟ್ನ ಹಂಗೆ ಬರಿಬೇಕು. 6 + 5 11, 4ನ ಹಂಗೆ ಬರಿಬೇಕು. 7 + 6 13, 3ನ ಹಂಗೆ ಬರಿಬೇಕು. 8 + 7 ಎಷ್ಟಾಗುತ್ತೆ? 8 + 7 15, 2ನ ಹಂಗೆ ಬರಿಬೇಕು. 9 + 9 18, 1 ಕಳೆದ್ರೆ 17, ಸೊ 17, 1 ಹಂಗೆ ಬರಿಬೇಕು. ಸೊ 10 + 9 19, 0 ಹಂಗೆ ಬರಿಬೇಕು. ನೋಡಿ 19 ಟೇಬಲ್ ಬರುತ್ತೆ. ಇವಾಗ ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಟೀಚರ್ 24 ಟೇಬಲ್ ಬರೀರಿ ಅಂತ ಕೇಳ್ತಾರೆ. ಸೊ ಬರಿಬೋದಾ? ಎಸ್, ಬರಿಬೋದು. ಹೆಂಗೆ ಅಂದರೆ ನೋಡಿ, ಸೊ ನಮ್ಗೆ 2 ಟೇಬಲ್ ಗೊತ್ತು, 4 ಟೇಬಲ್ ಗೊತ್ತು. 2 ಟೇಬಲ್ ಬರಿಬೇಕು. 2 4 6 8 10 12 14 16 18 20. ಇವಾಗ ಏನು ಬರಿಬೇಕು? 4 ಟೇಬಲ್ ಬರಿಬೇಕು. 4 8 12 16 8 20 24 28 32 36 40. ಇವಾಗ ನೋಡಿ, ಇಲ್ಲಿ 2 ಡಿಜಿಟ್ ಇದೆ. 2 4 ಅಂತ ಬರಿಬೇಕು. ಇಲ್ಲೂ 2 ಡಿಜಿಟ್ ಇದೆ. 4 8 ಅಂತ ಬರಿಬೇಕು. ಸೊ ಇಲ್ಲಿ ನೋಡಿ 3 ಡಿಜಿಟ್ ಇದೆ, ಅಂದರೆ 6 + 1ನ ಆ್ಯಡ್ ಮಾಡಬೇಕು. ಇಷ್ಟನ್ನು ಆ್ಯಡ್ ಮಾಡಬೇಕು. 6 + 1 7, ಲಾಸ್ಟದು ಹಾಗೆ ಬರಿಬೇಕು. ಸೊ 8 + 1 9, ಲಾಸ್ಟ್ ಡಿಜಿಟ್ ಹಾಗೆ ಬರಿಬೇಕು. ಸೊ 10 + 2 12, ಲಾಸ್ಟ್ ಡಿಜಿಟ್ ಹಾಗೆ ಬರಿಬೇಕು. 12 + 2 14, ಲಾಸ್ಟ್ ಡಿಜಿಟ್ ಹಾಗೆ ಬರಿಬೇಕು. 14 + 2 16, ಲಾಸ್ಟ್ ಡಿಜಿಟ್ ಹಾಗೆ ಬರಿಬೇಕು. 16 + 3 19, ಲಾಸ್ಟ್ ಡಿಜಿಟು 2 ಹಾಗೆ ಬರಿಬೇಕು. 18 + 3 21, ಲಾಸ್ಟ್ ಡಿಜಿಟ್ ಹಾಗೆ ಬರಿಬೇಕು. 20 + 4 24, ಲಾಸ್ಟ್ ಡಿಜಿಟ್ ಹಾಗೆ ಬರುತ್ತೆ. ನೋಡಿ, ಇದು 24 ಟೇಬಲ್ಲು. ಇದೇ ರೀತಿ ಎಲ್ಲ ಟೇಬಲ್ಗೂ ಬರಿಬೋದು. ಇವಾಗ ನೀವು 16 17 18 ಟೇಬಲ್ಗೆ ಟ್ರೈ ಮಾಡ್ತೀರಾ? ಈ ವಿಡಿಯೋ, ಈ ಟ್ರಿಕ್ಸು ನಿಮಗೆ ಈಸಿ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಟೀಚರ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇದೇ ಥರ ವಿಡಿಯೋಸ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.